ಯಲಹಂಕದಲ್ಲಿ ಪಾವಗಡ ಮೂಲದ ಶ್ರುತಿ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಬಿಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಅಂದರೆ ಈ ಒಂದು ಪ್ರಕರಣದಲ್ಲಿ ಒಂದು ರೀತಿಯಾದಂತಹ ವಿಚಿತ್ರ ಬೆಳವಣಿಗೆ ನಡೆದಿದೆ. ಶ್ರುತಿ ಗಂಡನ ನಿರ್ಮಾಣ ಹಂತದ ಮನೆಯಲ್ಲೇ ಆಕೆಯ ಶವವನ್ನು ಆಕೆಯ ತಂದೆ ಹೂತು ಹಾಕಿದ್ದಾರೆ. ಮಗಳ ಶವವನ್ನು ಗಂಡನ ನಿರ್ಮಾಣ ಹಂತದ ಮನೆಯಲ್ಲೇ ಆಕೆಯ ಅಪ್ಪ ಹೂತು ಹಾಕಿದ್ರು. ಮನೆಯಲ್ಲಿ ಹಾಕಿದಂಥ ಟೈಲ್ಸನ್ನು ಒಡೆದು ಹಾಕಿ ಅಂತ್ಯಕ್ರಿಯೆಯನ್ನು ತಂದೆ ಮಾಡಿದ್ದಾರೆ. ಅಲ್ಲೇ ನಾನು ಸಮಾಧಿ ಮಾಡ್ತೀನಿ, ನನ್ನ ಮಗಳ ಸಮಾಧಿಯನ್ನು ಅಲ್ಲೇ ಕಟ್ತೀನಿ ಅಂತ ಹೇಳಿ ಅವರ ತಂದೆ ಬಿಗಿ ಪಟ್ಟನ್ನು ಹಿಡ್ಕೊಂಡಿದ್ರು. ಕಡೆಗೆ ಪೊಲೀಸರು ಬಂದು ಅವರ ಮನವೊಲಿಸಿ ನಂತರ ಮತ್ತೊಮ್ಮೆ ಆಕೆಯನ್ನು ಅಂದರೆ ಆಕೆಯ ಮೃತದೇಹವನ್ನು ಆಕೆಯ ಗಂಡನ ಜಮೀನಿನಲ್ಲಿ ಅಂತ್ಯಕ್ರಿಯೆ ಮಾಡಿಸಿದ್ದಾರೆ. ಸೊ 1.5 ವರ್ಷಗಳಿಂದ ನಿರಂತರವಾಗಿ ನನ್ನ ಮಗಳಿಗೆ ಕಿರುಕುಳ ಕೊಟ್ಟಿದ್ದಾರೆ. ಆಕೆಯ ಪತಿಯ ಕುಟುಂಬಸ್ಥರು ಪ್ರತಿದಿನ ನರಕ ಯಾತನೆ ನೀಡ್ತಾ ಇದ್ರು, ಅನುಭವಿಸ್ತಾ ಇದ್ಲು ನನ್ನ ಮಗಳು. ಹೀಗಾಗಿ ನಾನೇ ದುಡ್ಡು ಕೊಟ್ಟಿದ್ದೀನಿ ಈ ಮನೆ ಕಟ್ಟೋದಕ್ಕೆ, ಈ ಮನೆಯಲ್ಲೇ ಅಂದರೆ ನಿರ್ಮಾಣ ಹಂತದ ಮನೆಯಲ್ಲೇ ನನ್ನ ಮಗಳ ಅಂತ್ಯಕ್ರಿಯೆ ಮಾಡ್ತೀನಿ ಅಂತ ಹೇಳಿ ಟೈಲ್ಸ್ ಕಿತ್ತಾಕಿ ಹೂತು ಹಾಕಿಬಿಟ್ಟಿದ್ರು, ಅಲ್ಲೇ ಸಮಾಧಿ ಕಟ್ಟಿಸ್ತೀನಿ ಅಂತ ಹೇಳಿ. ನಂತರ ಪೊಲೀಸರು ಬಂದು ಅವರ ಮನವೊಲಿಸಿ ಆ ಸಮಾಧಿಯನ್ನು ಶಿಫ್ಟ್ ಮಾಡಿದ್ದಾರೆ. ಅಂದರೆ ಆ ಮೃತದೇಹವನ್ನು ಇವರ ಅಳಿಯ ಏನಿದ್ದಾನೆ ಆತನ ತೋಟದಲ್ಲಿ ಈಗ ಅಂತ್ಯಕ್ರಿಯೆ ಮಾಡಲಾಗಿದೆ. ಪವನ್ ಕಲ್ಯಾಣ್ ಅಂತ ಅವರ ಅಳಿಯನ ಹೆಸರು. ಸೊ ಈ ರೀತಿಯಾದಂಥ ಒಂದು ವಿಚಿತ್ರ ಬೆಳವಣಿಗೆ ಒಂದು ಪ್ರಕರಣದಲ್ಲಿ ಆಗಿರುವಂಥದ್ದು. ಇನ್ನು ಮೃತಪಟ್ಟಂತಹ ಶ್ರುತಿಯ ಸಾವಿನ ಸುತ್ತ ಕೂಡ ಪೋಷಕರು ಅನೇಕ ಅನುಮಾನಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪತಿಯ ಮನೆಯವರ ಕಿರುಕುಳ ಮಿತಿ ಮೀರಿಬಿಟ್ಟಿತ್ತು. ಸುಮಾರು 1.5 ವರ್ಷಗಳಿಂದ ಆಕೆಗೆ ರೌರವ ನರಕ ತೋರಿಸಿದ್ದಾರೆ. ಇದರಿಂದಾಗಿಯೇ ನನ್ನ ಮಗಳು ಮೃತಪಟ್ಟಿದ್ದಾಳೆ ಅನ್ನುವಂಥ ಒಂದು ಆರೋಪವನ್ನು ಈಗ ಆಕೆಯ ಕುಟುಂಬಸ್ಥರು ಮಾಡ್ತಾ ಇರುವಂಥದ್ದು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ತಿರುಮಣಿ ಪೊಲೀಸರು ಒಂದು ತನಿಖೆಯನ್ನು ಕೈಗೊಂಡಿದ್ದಾರೆ. ಆ್ಯಂಡ್ ಮಗದೊಂದು ಕಡೆಯಲ್ಲಿ ಯಲಹಂಕದಲ್ಲೂ ಕೂಡ ಪೊಲೀಸರು ಅಂದರೆ ಯಾವ ಮನೆಯಲ್ಲಿ ಆಕೆ ಸುಸೈಡ್ ಮಾಡ್ಕೊಂಡಿದ್ಲೋ ಆ ಠಾಣಾ ವ್ಯಾಪ್ತಿಯ ಪೊಲೀಸರು ಕೂಡ ಈ ಒಂದು ಕೇಸ್ನ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಪಾವಗಡ ಮೂಲದ ಶ್ರುತಿ ಅನ್ನುವಾಕೆ ಯಲಹಂಕದಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ರು. ಮೇಲ್ನೋಟಕ್ಕೆ ಆಕೆಯ ಪೋಷಕರು ಮಾಡಿದಂಥ ಆರೋಪ ಏನು, ಗಂಡನ ಕುಟುಂಬಸ್ಥರ ಕಿರುಕುಳ ಮಿತಿ ಮೀರಿದ್ರಿಂದ ಆಕೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಅಂತ ಹೇಳಿ. ಇನ್ನು ಈ ಒಂದು ಕೇಸ್ ಆಯಿತು, ನಂತರ ಮೃತದೇಹವನ್ನು ಅಂತ್ಯ ಸಂಸ್ಕಾರ ಮಾಡಬೇಕಲ್ಲ. ಆಗ ಆಕೆಯ ತಂದೆ ಆಯ್ದುಕೊಂಡಂಥ ಜಾಗ ಯಾವುದಂದರೆ ಅಳಿಯನ ನಿರ್ಮಾಣ ಹಂತದ ಕಟ್ಟಡದ ಒಳಗಡೆನೆ ಅಂದರೆ ಟೈಲ್ಸ್ ಕಿತ್ತು ಹಾಕಿ ಅಂತ್ಯಕ್ರಿಯೆ ನೆರವೇರಿಸಿ ನಂತರ ಪೊಲೀಸರು ಬಂದು ಮನವೊಲಿಸಿದ ನಂತರ ಅದನ್ನು ಶಿಫ್ಟ್ ಮಾಡಲಾಗಿದೆ. ಇದರ ಕುರಿತಾಗಿ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ ನಮ್ಮ ತುಮಕೂರು ಕರೆಸ್ಪಾಂಡೆಂಟ್ ಮಧು ಇಂಗಳದಾಳ್. ಮಧು, ಏನೇನು ಡೀಟೇಲ್ಸ್ ಲಭ್ಯವಾಗ್ತಾ ಇದೆ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ? ಎಸ್ ರಾಹುಲ್, ಬೆಂಗಳೂರಿನಲ್ಲಿ ಏನು ಈ ಒಂದು ವರದಕ್ಷಿಣೆ ಕಿರುಕುಳ ಪ್ರಕರಣ ದಾಖಲಾಗಿತ್ತು, ಆ ಒಂದು ಯುವತಿ ತನ್ನ ಬೆಂಗಳೂರಿನ ನಿವಾಸದಲ್ಲಿ ಆತ್ಮಹತ್ಯೆಯನ್ನ ಮಾಡ್ಕೊಂಡಿರ್ತಾಳೆ. ಈ ಒಂದು ಘಟನೆ ನಡೆದು 2 ದಿನಗಳಾಗಿರುತ್ತೆ. ಅಲ್ಲಿನಿಂದ ಅವ್ರು ಏನು ಯಲಹಂಕದಿಂದ ಯುವತಿಯ ಏನು ಮೃತದೇಹ ಇರುತ್ತೆ, ಆಕೆ ಮೃತದೇಹವನ್ನ ಆಕೆಯ ತಂದೆ ಪಾವಗಡದ ಏನು ಅಳಿಯ ಇರ್ತಾರೆ ಅವರ ಗ್ರಾಮದಲ್ಲಿ ಮಾಡಬೇಕು ಅಂತ ಹೇಳಿ ತಂದಿರ್ತಾರೆ. ಆದ್ರೆ ಅಲ್ಲಿ ಅವರ ಸಂಪ್ರದಾಯದ ಪ್ರಕಾರ ಏನು ಆ ಯುವತಿ ಮದುವೆ ಆಗಿದ್ದಂತ ಗಂಡನ ಮನೆಯವರು ಕೂಡ ಬರಬೇಕು ಅನ್ನುವಂಥದ್ದು ಇರುತ್ತೆ. ಆದ್ರೆ ಅವ್ರು ಯಾರು ಕೂಡ ಆ ಒಂದು ಕಾರ್ಯದಲ್ಲಿ ಭಾಗಿಯಾಗೋದಿಲ್ಲ ಅನ್ನುವಂತ ಹಿನ್ನೆಲೆಯಲ್ಲಿ ಕೊನೆಗೆ ಆಕೆಯ ತಂದೆ ಆ ಒಂದು ಅಳಿಯನ ಮನೆಯಲ್ಲಿಯೇ ಏನು ನಿರ್ಮಾಣ ಹಂತದಲ್ಲಿರುವಂತಹ ಮನೆಯ ಒಳಗಡೆ ಒಂದು ಆಕೆಯನ್ನ ಅಂತ್ಯ ಸಂಸ್ಕಾರವನ್ನ ಮಾಡ್ಲಿಕ್ಕೆ ಮುಂದಾಗ್ತಾರೆ. ಆಗ ತಿರುಮಣೆ ಪೊಲೀಸರಿಗೆ ವಿಚಾರ ತಿಳಿದು ಪೊಲೀಸರು ಮಧ್ಯಪ್ರವೇಶಿಸಿ ಆ ತಂದೆಯನ್ನ ಮನವೊಲಿಸ್ತಾರೆ. ಮನವೊಲಿಸಿದ ಬಳಿಕ ಅಲ್ಲಿಂದ ಮೃತದೇಹವನ್ನ ಅವರ ಅಳಿಯನ ತೋಟದಲ್ಲಿ ಮಾಡಿರುವಂತದ್ದು. ಆದ್ರೆ ಇಲ್ಲಿ ಯಾವಾಗ ಮಗಳು ಚೆನ್ನಾಗಿರ್ಲಿ ಅನ್ನುವಂತ ಹಿನ್ನೆಲೆಯಲ್ಲಿ ತಂದೆ ಸಾಕಷ್ಟು ಸಹಾಯವನ್ನು ಕೂಡ ಮಾಡಿರ್ತಾರೆ ಅಳಿಯನಿಗಾಗಿ. ಮನೆಯನ್ನು ಕೂಡ ನಿರ್ಮಾಣ ಮಾಡ್ತಾ ಇದೀವಿ ಅನ್ನುವಂತ ಹಿನ್ನೆಲೆಯಲ್ಲಿ ಒಂದಷ್ಟು ಹಣದ ಸಹಾಯ ಸೇರಿದಂತೆ ಅವ್ರಿಗೆ ಏನೇನು ಬೇಕು ಮಗಳು ಚೆನ್ನಾಗಿರ್ಲಿ ಅನ್ನುವಂತ ಹಿನ್ನೆಲೆಯಲ್ಲಿ ಸಾಕಷ್ಟು ಸಹಾಯ ಮಾಡಿರ್ತಾರೆ. ಇಂತಹ ಸಂದರ್ಭದಲ್ಲೂ ಕೂಡ ಮಗಳಿಗೆ ಕಿರುಕುಳವನ್ನ ಕೊಟ್ಟು ಆಕೆಯ ಸಾವಿಗೆ ಕಾರಣರಾಗಿರುವಂತವರು ಈ ಅಳಿಯನ ಮನೆಯವರು ಅನ್ನುವಂತ ಹಿನ್ನೆಲೆಯಲ್ಲಿ ತಂದೆ ಈ ಒಂದು ಕಾರ್ಯಕ್ಕೆ ಮುಂದಾಗಿರುವಂತದ್ದು. ಕೂಡಲೇ ತಿರುಮಣೆ ಪೊಲೀಸರಿಗೆ ಯಾವಾಗ ಮಾಹಿತಿ ತಿಳಿಯುತ್ತೋ ಅವರು ಸ್ಥಳಕ್ಕೆ ಆಗಮಿಸಿ ಅಲ್ಲಿ ಶವ ಸಂಸ್ಕಾರ ಮಾಡ್ಲಿಕ್ಕೆ ಏನೆಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿರ್ತಾರೆ. ಅಂದ್ರೆ ಮನೆ ಆಲ್ರೆಡಿ ಸಂಪೂರ್ಣವಾಗಿ ನಿರ್ಮಾಣ ಆಗಿರುತ್ತೆ, ಒಳಗಡೆ ಟೈಲ್ಸ್ ಎಲ್ಲ ಹಾಕಿರ್ತಾರೆ. ಅಂತ ಟೈಲ್ಸ್ ಅನ್ನು ಕೂಡ ಇವರು
ಕಟ್ ಮಾಡಿ ಅಲ್ಲಿ ಶವ ಸಂಸ್ಕಾರಕ್ಕೆ ಬೇಕಾಗಿರುವಂತಹ ಗುಣಿಯನ್ನ ತೆಗೆದು ಅದರಲ್ಲಿ ಯುವತಿಯ ಮೃತದೇಹವನ್ನ ಇಟ್ಟು ಅವರು ಅಂತ್ಯ ಸಂಸ್ಕಾರ ಮಾಡ್ಲಿಕ್ಕೆ ಮುಂದಾಗಿರ್ತಾರೆ. ಆಗ ಪೊಲೀಸರ ಸಮಯ ಪ್ರಜ್ಞೆಯಿಂದ ಅಲ್ಲಿಗೆ ತೆರಳಿ ಆಗ ತಂದೆಯನ್ನ ಮನವೊಲಿಸಿ ಈಗ ಆ ಮೃತದೇಹವನ್ನ ಅಳಿಯನ ತೋಟದಲ್ಲಿ, ಅಂದ್ರೆ ಏನು ಪಾವಗಡ ತಾಲೂಕಿನ ಭೂಪಚಂದ್ರ ತಾಂಡ ಇದೆ, ಆ ಒಂದು ತಾಂಡದಲ್ಲಿರುವಂತಹ ಅವರ ಅಳಿಯನ ತೋಟದಲ್ಲಿ ಈಗ ಅಂತ್ಯ ಸಂಸ್ಕಾರವನ್ನ ಮಾಡಿರುವಂತದ್ದು. ರಾಹುಲ್. ರೈಟ್ ಮಧು, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.